in India. He has been closely associated with several national initiatives, including the National Mental Health Program. Integration with the mental health and digital intervention are so important. Without taking much time, I think this is an important session. Digital mental health application insight from the field, and we have four wonderful speakers and Dr. Prabhat Chand, Dr. Urvaksh Mehta, both to participate in guided practice with specialist mentors. They acquire new skills that allow them to treat patients they otherwise would have referred out. Patients with complex chronic conditions get high quality care where they live from providers they know. No waiting months to see a specialist. No long drives back and forth to get critical care. Echo exponentials. Suffering and pain are reduced and lives are improved and even saved. Project. So this basically it's a very simple method. Now it looks very simple, but I remember 2013 when Eric was starting the Zoom. At that point of time, he really struggling to put it in the cloud based. That time cloud was not easily available in the thing. So Eric actually has given the free Zoom telehealth to all echoes across the world. Echo is not only mental health, echo cancer, and many echoes are there. This case extremely short. So this crux the matter is that a non-specialist. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಭಿಷೇಕ್ ಕರಿಸಿದ್ದಿಮಠ ಅಂತ. ನಾನು ನಿಮ್ಯಾನ್ಸ್ನಲ್ಲಿರುವಂಥ ICMR ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಿಮ್ಯಾನ್ಸಲ್ಲಿ ಇಂದು ನಾಳೆ ಮತ್ತು ನಾಡಿದ್ದು 3 ದಿನ ನ್ಯಾಷನಲ್ ಕನ್ಸಲ್ಟೇಟಿವ್ ಮೀಟಿಂಗ್ ಆನ್ ಡಿಜಿಟಲ್ ಟೆಕ್ನಾಲಜೀಸ್ ಫಾರ್ ಮೆಂಟಲ್ ಹೆಲ್ತ್ ಇನ್ ಇಂಡಿಯಾ ಅಂತ ಆರ್ಗನೈಸ್ ಮಾಡಿದ್ದೀವಿ. ಇದು ICMR ಫಂಡ್ ಮಾಡಿರುವಂಥ ಪ್ರೋಗ್ರಾಮು, ಅಂದರೆ ಇದು ಸೆಂಟರ್ ಫಂಡ್ ಮಾಡಿರೋದು ICMR. ಆ ಸೆಂಟರಲ್ಲಿ ಈ ಇವೆಂಟನ್ನು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಸೊ ಈ ಇವೆಂಟಲ್ಲಿ ನಾವು ಈಗ ಸದ್ಯದಲ್ಲಿ ಇಂಡಿಯಾದಲ್ಲಿರುವಂಥ ಡಿಜಿಟಲ್ ಮೆಂಟಲ್ ಹೆಲ್ತ್ ಇಕೋಸಿಸ್ಟಮ್, ಯಾವ ಥರದ ಮೊಬೈಲ್ ಆ್ಯಪ್ಸ್ ಬೇಸ್ಡ್ ಟೆಕ್ನಾಲಜಿಗಳು ಬರ್ತಾ ಇದ್ದಾವೆ, ಯಾವ ಥರ ಈ ಆ್ಯಪ್ಗಳನ್ನು ಮೆಂಟಲ್ ಹೆಲ್ತ್ ರಿಲೇಟೆಡ್ ಸಪೋರ್ಟಿಗೆ ಯೂಸ್ ಮಾಡ್ತಾ ಇದ್ದಾರೆ, ಜನರು ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಆ್ಯಪ್ಲಿಕೇಶನ್ಸು ಮಾರ್ಕೆಟಲ್ಲಿ ಆಲ್ರೆಡಿ ಈಸಿಲಿ ಡೌನ್ಲೋಡ್ ಮಾಡೋ ಥರ ಇದ್ದಾವೆ. ಆದರೆ ಎಷ್ಟು ಅವು ಸೇಫ್ ಆಗಿದ್ದಾವೆ, ಅವು ಸೇಫ್ ಆಗಬೇಕಂತಂದ್ರೂ ನಾವು ಏನು ಮಾಡಬೇಕು, ಯೂಸರ್ಸ್ ಆಗಿ ನಾವು ಯಾವ ಥರದ ಕೇರ್ಫುಲ್ ಅಟೆನ್ಷನ್ ಅದ್ರ ಮೇಲೆ ಕೊಡಬೇಕು, ಮತ್ತು ನಾವು ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ಸ್ ಆದರೆ ನಾವು ಯಾವ ಥರ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡುವಂಥ ನಮ್ಮ ಕ್ಲೈಂಟ್ಸಿಗೆ ಯಾವ ಥರ ಅಭಿಪ್ರಾಯ ನಾವು ಕೊಡ್ಬೋದು, ಯಾವ ಥರ ಸಜೆಷನ್ಸ್ ನಾವು ಕೊಡ್ಬೋದು, ಮತ್ತು ಡೆವಲಪ್ ಮಾಡ್ತಾ ಇರೋವಂಥ ಮೆಂಟಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಏನನ್ನ ಇಟ್ಕೊಂಡ್ಬಿಟ್ಟು ಮನಸ್ಸಲ್ಲಿ ತಮ್ಮದು ಸ್ಟ್ರಕ್ಚರಲ್ಲಿ ಲೀಗಲ್ ಫ್ರೇಮ್ವರ್ಕಲ್ಲಿ ಇಟ್ಕೊಂಡ್ಬಿಟ್ಟು ಯಾವ ಥರ ಅವರು ಆ್ಯಪ್ಸನ್ನು ಡೆವಲಪ್ ಮಾಡ್ಬೋದು ಅದೆಲ್ಲರ ಮೇಲೇನೂ ನಾವು ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಹಲವಾರು ಮಿನಿಸ್ಟ್ರಿಯಿಂದ ನಾವು ನಾಮಿನೇಷನ್ಸನ್ನು ಕರೆದಿದ್ವಿ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, WHO ಇಂಡಿಯಾ, ಯುನಿಸೆಫ್ ಇಂಡಿಯಾ, ಹಾಗೂ ಹಲವಾರು ಆ್ಯಪ್ ಡೆವಲಪ್ ಮಾಡ್ತಾ ಇರುವಂಥ ಸಂಸ್ಥೆಗಳು, ಆಮೇಲೆ ಇನ್ಸ್ಟಿಟ್ಯೂಟ್ಸ್ಗಳು, ನಿಮ್ಹ್ಯಾನ್ಸು, ಸೇಂಟ್ ಜಾನ್ಸ್ ಇನ್ಸ್ಟಿಟ್ಯೂಟು, ಏಮ್ಸ್ ಡೆಲ್ಲಿ, IIT ಡೆಲ್ಲಿ, IIIT ಬೆಂಗಳೂರು, ಈ ಥರ ಹಲವಾರು ಏಜೆನ್ಸಿ ಮತ್ತು ಇನ್ಸ್ಟಿಟ್ಯೂಟ್ಸ್ಗಳು, ಆಮೇಲೆ ಸೈಂಟಿಸ್ಟ್ಸು, ರೆಗ್ಯುಲರ್ ಯೂಸರ್ಸ್ಗಳನ್ನು ಕರೆದಿದ್ದೀವಿ, ಮತ್ತು ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ಸ್ಗಳು ಅವರೆಲ್ಲರನ್ನೂ ಕರೆದುಬಿಟ್ಟು ಅವರೊಟ್ಟಿಗೆ ಒಂದು ಡೆಲಿಬರೇಷನ್ಸ್ ಮಾಡಿ ಡಿಸ್ಕಷನ್ಗಳನ್ನು ಮಾಡಿ ಅದರಿಂದ ಬರೋವಂಥ ಒಂದು ಫೀಡ್ಬ್ಯಾಕ್. ನಾವು ಇದರ ಮೊದಲು ಈ ಇವೆಂಟ್ಗಿನ ಮೊದಲು ಸಹ ನಾವು ಹಲವಾರು ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಮಾಡಿದ್ದೀವಿ. ಆ ಕನ್ಸಲ್ಟೇಷನಲ್ಲಿ ಬಂದಿರುವಂಥ ಇನ್ಫಾರ್ಮೇಷನ್, ನಾವು ಒಂದು ಮಾಡಿರೋಂಥ ಪಬ್ಲಿಕೇಶನ್ ಇದೆ, ಒಂದು ಪಬ್ಲಿಷ್ ಮಾಡಿರೋಂಥ ಪೇಪರ್ ಇದೆ, ಸಿಸ್ಟಮ್ಯಾಟಿಕ್ ರಿವ್ಯೂ ಆಫ್ ಮೊಬೈಲ್ ಮೆಂಟಲ್ ಹೆಲ್ತ್ ಅಪ್ಲಿಕೇಶನ್ ಅವೈಲಬಲ್ ಟು ಇಂಡಿಯನ್ ಯೂಸರ್ಸ್ ಅಂತ. ಆ ಸ್ಟಡಿಯಲ್ಲಿ ಕಂಡಿರುವಂಥ ಇನ್ಫಾರ್ಮೇಷನ್ ಏನು ನಮಗೆ ಅದರಿಂದ ಫೈಂಡಿಂಗ್ಸ್ ಬಂತು ಅದೆಲ್ಲನೂ ಕಲೆಕ್ಟ್ ಮಾಡಿ ಇವತ್ತಿನದು ಮೀಟಿಂಗಲ್ಲೂ ಡಿಸ್ಕಸ್ ಮಾಡ್ತೀವಿ. ನಂತರ ಎಲ್ಲ ನಾವು ಕಲೆಕ್ಟ್ ಮಾಡಿ ಟುಗೆದರ್ ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡ್ತೀವಿ ಆ್ಯಸ್ ಅ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್. ಅದನ್ನು ಮುಂದೆ ಮಿನಿಸ್ಟ್ರಿಯವರು ತಮ್ಮ ಬರುವಂಥ ಪಾಲಿಸೀಸ್ಗಳಲ್ಲಿ ಅಳವಡಿಸ್ಕೋಬೋದು, ಯಾವ ಥರ ಅವರ ಮೊಬೈಲ್ ಮೆಂಟಲ್ ಹೆಲ್ತ್ ಅಪ್ಲಿಕೇಶನ್ ಅವೈಲಬಲ್ ಟು ಇಂಡಿಯನ್ ಯೂಸರ್ಸ್ ಅಂತ. ಆ ಸ್ಟಡಿಯಲ್ಲಿ ಕಂಡಿರುವಂಥ ಇನ್ಫಾರ್ಮೇಷನ್ ಏನು ನಮಗೆ ಅದರಿಂದ ಫೈಂಡಿಂಗ್ಸ್ ಬಂತು ಅದೆಲ್ಲನೂ ಕಲೆಕ್ಟ್ ಮಾಡಿ ಇವತ್ತಿನದು ಮೀಟಿಂಗಲ್ಲೂ ಡಿಸ್ಕಸ್ ಮಾಡ್ತೀವಿ. ನಂತರ ಎಲ್ಲ ನಾವು ಕಲೆಕ್ಟ್ ಮಾಡಿ ಟುಗೆದರ್ ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡ್ತೀವಿ ಆ್ಯಸ್ ಅ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್. ಅದನ್ನು ಮುಂದೆ ಮಿನಿಸ್ಟ್ರಿಯವರು ತಮ್ಮ ಬರುವಂಥ ಪಾಲಿಸೀಸ್ಗಳಲ್ಲಿ ಅಳವಡಿಸ್ಕೋಬೋದು, ಯಾವ ಥರ ಅವ್ರನ್ನ ಇನ್ಕ್ಲೂಡ್ ಮಾಡ್ಬೋದು ಅನ್ನೋದನ್ನ ಅವ್ರು ತಿಳ್ಕೊಬೋದು. ನನ್ನ ಹೆಸರು ಅಭಿಷೇಕ್ ಕರಿಸಿದ್ದಿಮಠ ಅಂತ. ICMR ನಿಮ್ಯಾನ್ಸ್ ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ.